ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಫ್ರಾಂಕ್ಫರ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವಾಷಿಂಗ್ಟನ್ನ ಗೌರವ ಡಾಕ್ಟರೇಟ್ ಪಡೆದ ಅಮೋಘ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಮೃತಪಟ್ಟವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಸನದಲ್ಲಿ ಶ್ರದ್ಧಾಂಜಲಿ. ವಾರ್ತೆಗಳ ವಿವರ. ಅಮೋಘ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಅವರಿಗೆ ಫ್ರಾಂಕ್ಫರ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವಾಷಿಂಗ್ಟನ್ ವತಿಯಿಂದ ಗೌರವ ಡಾಕ್ಟರೇಟ್ ಲಭಿಸಿದೆ. ಇದು ಸಮಾಜ ಸೇವಾ ಕ್ಷೇತ್ರದಲ್ಲಿ ತಮ್ಮ 25 ವರ್ಷಗಳ ಸುದೀರ್ಘ ಸೇವೆಗೆ ಸಂದ ಗೌರವವಾಗಿದ್ದು, ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಲಾಯಿತು. ನವದೆಹಲಿಯ ನೋಯ್ಡಾದಲ್ಲಿ ಇಂದು ಫ್ರಾಂಕ್ಫರ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವಾಷಿಂಗ್ಟನ್ನ ಡಾಕ್ಟರೇಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಷ್ಠಿತ ಫ್ರಾಂಕ್ಫರ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯು 3 ವರ್ಷಗಳಿಗೊಮ್ಮೆ ಗೌರವ ಡಾಕ್ಟರೇಟ್ ಅನ್ನ ನೀಡುತ್ತಾ ಬಂದಿದ್ದು, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹಾಗೂ ಸೇವೆಗೈದಿರುವ 50 ಭಾರತೀಯರನ್ನು ಗುರುತಿಸಿ ಅವರಿಗೆ ಡಾಕ್ಟರೇಟ್ ಅನ್ನ ನೀಡಿದೆ. ಅದರಲ್ಲಿ ಕರ್ನಾಟಕ ರಾಜ್ಯದಿಂದ ಹಾಸನ ಮೂಲದವರಾದ ಕೆಪಿಎಸ್ ಪ್ರಮೋದ್ ಅವರಿಗೆ ಡಾಕ್ಟರೇಟ್ ಲಭಿಸಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. ಕೆಪಿಎಸ್ ಪ್ರಮೋದ್ ಅವರು ಕಳೆದ 25 ವರ್ಷಗಳಿಂದ ಅನೇಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದಾರೆ. ಜೆಸಿಐ ಸಂಸ್ಥೆಯ ಸದಸ್ಯರಾಗಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಇವರು ಹಲವು ಸಮಾಜಮುಖಿ ಕೆಲಸಗಳನ್ನು ನಿರ್ವಹಿಸಿದ್ದಾರೆ. ಬೆಂಗಳೂರಿನ ಮಾತೃ ಫೌಂಡೇಶನ್ನ ಜೊತೆಗೂಡಿ 26 ಅಂಗವಿಕಲ ಹೆಣ್ಣು ಮಕ್ಕಳಿಗೆ ನೆರವಾಗಿದ್ದು, ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಕೂಡ ಕೈಗೊಂಡಿದ್ದಾರೆ. ಕೊರೋನಾ ಮಹಾಮಾರಿಯಂತಹ ಸಂದರ್ಭದಲ್ಲಿಯೂ ಕೂಡ ತಮ್ಮ ಸೇವಾ ಮನೋಭಾವದಿಂದ ಇತರರ ಸಂಕಷ್ಟಗಳಿಗೆ ನೆರವಾಗಿದ್ದು, ಸಮಾಜದ ಒಳಿತಿಗಾಗಿ ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಾ ಬಂದಿರುವ ಇವರ ಸೇವೆಯನ್ನು ಗುರುತಿಸಿ ಇಂದು ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಲಾಯಿತು. ವಿಶೇಷತೆ ಎಂದರೆ ಸಮಾಜ ಸೇವಾ ಕ್ಷೇತ್ರದಲ್ಲಿನ ತಮ್ಮ ಸೇವೆಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಂದ ಪದ್ಮಶ್ರೀ ಪುರಸ್ಕಾರವನ್ನು ಪಡೆದಿದ್ದ ಡಾಕ್ಟರ್ ಜಿತೇಂದರ್ ಸಿಂಗ್ ಅವರಿಂದಲೇ ಸಮಾಜ ಸೇವಾ ಕ್ಷೇತ್ರಕ್ಕಾಗಿಯೇ ಈ ಪುರಸ್ಕಾರವನ್ನು ಪಡೆದಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಅವರ ಸೇವಾ ಭಾವವನ್ನು ಶ್ಲಾಘಿಸುತ್ತಾ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮುಂದುವರೆಸಿಕೊಂಡು ಹೋಗಲಿ ಎಂದು ಆಶಿಸುತ್ತಾ ಅಮೋಘ ವಾಹಿನಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. Now next I would like to invite on stage Dr. Tejpal Singh. Dr. Tejpal Singh. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಮೃತಪಟ್ಟವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಸನದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಮೌನ ಮೆರವಣಿಗೆಯು ಎನ್ಆರ್ ವೃತ್ತಕ್ಕೆ ಬಂದು ಕೆಲ ಸಮಯ ಮಾನವ ಸರಪಳಿ ನಿರ್ಮಿಸಿ ಕಾಶ್ಮೀರದಲ್ಲಿ ನಡೆದ ದಾಳಿ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಾಶ್ಮೀರದಲ್ಲಿ ನಮ್ಮ ಕನ್ನಡಿಗರನ್ನು ಹಾಗೂ ಭಾರತದ 26 ಜನರನ್ನು ಗುಂಡಿಕ್ಕಿ ಕೊಲೆ ಮಾಡಿರುವುದು ಖಂಡನೀಯ. ನಮ್ಮ ದೇಶವನ್ನು ಅಭದ್ರಗೊಳಿಸಲು ಮುಂದಾದ ಉಗ್ರಗಾಮಿಗಳನ್ನ ನಾಶ ಮಾಡಬೇಕು. ಪಾಕಿಸ್ತಾನದವರು ಯಾವತ್ತೂ ಸರ್ವನಾಶ ಆಗ್ತಾರೆ, ಅಂದು ಹಬ್ಬದ ರೀತಿ ಆಚರಣೆ ಮಾಡಲಾಗುವುದು ಎಂದು ಹೇಳಿದ್ರು. ಭಾರತದ ನಮ್ಮ ಭಾರತದ ಜನಸಂಖ್ಯೆಗೆ ಸವಾಲು ಹಾಕಿದಂತ ಟೆರರಿಸ್ಟ್ಗಳು ಇವತ್ತು ಕಾಶ್ಮೀರದಲ್ಲಿ ನಮ್ಮ ಕನ್ನಡಿಗರನ್ನ ಮತ್ತೆ ಇತರೆ ನಮ್ಮ ಭಾರತದ 26 ಜನಗಳನ್ನ ಗುಂಡಿಕ್ಕಿ ಕೊಂದಿರ್ತಕ್ಕಂತ ಇದಕ್ಕೆ ನಾವು ಇವತ್ತು ಇಡೀ ದೇಶದ ಯಾವುದೇ ಒಂದು ಪಕ್ಷಾತೀತವಾಗಿ ನಮ್ಮ ಇಡೀ ಭಾರತದ ಜನಸಂಖ್ಯೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಏನು ನಮ್ಮ ದೇಶದ ಬಗ್ಗೆ ಸದಾ ಕಾಲದಲ್ಲಿ ಅವರು ದ್ವೇಷವನ್ನ ಕಾರ್ತಾ ಇರ್ತಕ್ಕಂಥ ಒಂದು ಪಾಕಿಸ್ತಾನವನ್ನ ಸರ್ವನಾಶ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದಾಗಿ ನಾವು ಅವ್ರನ್ನ ಎದುರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಇವತ್ತು ಸೇರಿ ಸಂತಾಪವನ್ನು ಸೂಚಿಸೋದ್ರ ಮುಖಾಂತರ ಮೌನ ಮೆರವಣಿಗೆಯನ್ನು ಮಾಡಿ ಮಾನವ ಸರಪಳಿಯನ್ನು ನಿರ್ಮಿಸಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಶವನ್ನ ಅಭದ್ರಗೊಳಿಸಲಿಕ್ಕೆ ಮಾಡಿದಂತ ಟೆರರಿಸ್ಟ್ಗಳನ್ನ
ಸರ್ವನಾಶ ಮಾಡಬೇಕು. ಅಲ್ಲಿವರೆಗೂ ಕೂಡ ನಮ್ಮ ದೇಶ ಶಾಂತಿಯಾಗಿರಬಾರ್ದು. ಅವ್ರು ಎಲ್ಲಿಯೂ ಯಾವತ್ತು ಸರ್ವನಾಶ ಆಗ್ತಾರೆ, ನಮ್ಮ ದೇಶದಲ್ಲಿ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಯುವ ಮುಖಂಡ ಚಂದ್ರಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವು ಸಹಕಾರವನ್ನ ಕೊಡ್ತೇವೆ. ಏಪ್ರಿಲ್ 22ರಂದು ಕಾಶ್ಮೀರದ ಪ್ರವಾಸಿ ತಾಣದಲ್ಲಿ ನಡೆದ ದಾಳಿಯನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಈ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ ದೇವರು ಶಾಂತಿಯನ್ನ ನೀಡಲಿ. ಈ ವಿಶ್ವ ಭೂಪಟದಿಂದಲೇ ಪಾಕಿಸ್ತಾನವನ್ನು ಹೊರಹಾಕಬೇಕು ಎಂದು ಹೇಳಿದರು. ಇವತ್ತೇನ್ ನಾವು ಹಾಸನದಲ್ಲಿ ಮೌನ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಮೊನ್ನೆ ನಡೆದಂತ ಏಪ್ರಿಲ್ 22ನೇ ತಾರೀಕು ಕಾಶ್ಮೀರ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಪ್ರವಾಸಿ ತಾಣದಲ್ಲಿ ಏನು ಉಗ್ರರು ಅವರ ರೌದ್ರ ನರ್ತನ ಮೆರೆದ್ರು. 26ಕ್ಕೂ ಹೆಚ್ಚು ಪ್ರವಾಸಿಗಳನ್ನ ಕೊಂದು 30-40 ಜನಗಳಿಗೆ ಇನ್ನೂ ಗಾಯಗೊಂಡು ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಈ ಕೃತ್ಯದಲ್ಲಿ ಸಾವನ್ನಪ್ಪಿದ ಎಲ್ಲ ಕುಟುಂಬಗಳಿಗೂ ಭಗವಂತ ಶಾಂತಿಯನ್ನು ನೀಡಲಿ, ಅವ್ರ ದುಃಖವನ್ನು ಕಮ್ಮಿ ಮಾಡಲಿ ಅಂತ ಕೇಳ್ತಾ, ಕರ್ನಾಟಕದಲ್ಲಿ 3 ಜನ ಮೃತಪಟ್ಟವರೇ. ನಮ್ಮನ್ನ ಅಗಲಿದ್ದಾರೆ. ಮಂಜುನಾಥ್ ಅವರೊಬ್ರು, ಮಧುಸೂದನ್ ಅವರೊಬ್ರು, ಭರತ್ ಭೂಷಣ್ ಅವರೊಬ್ರು. ಅವರ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಗೋದ್ರ ಮೂಲಕ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ. ಜೊತೆಗೆ ಈ ದಿಕ್ಕಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣವಾದ ನಮ್ಮ ಪಕ್ಷ ಹಾಗೂ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲ ನೀಡಿದ್ದಾರೆ. ಅವ್ರು ಯಾವುದೇ ರೀತಿ ಬೇಕಾದ್ರೂ ಅಧಿಕಾರ ತಗೊಂಡು ವಿಶ್ವ ಭೂಪಟದಿಂದಲೇ ಈ ಪಾಕಿಸ್ತಾನ ಈ ಉಗ್ರ ಟೆರರಿಸಂನ ಮಟ್ಟ ಹಾಕ್ಬೇಕು ಅಂತ ಹೇಳ್ತಾ, ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಶರ್ಮಾ, ತಾರಾ ಚಂದನ್, ಅಶ್ರು, ವಿನಯ್ ಗಾಂಧಿ, ರಾಮಚಂದ್ರ, ಅಶೋಕ್, ಲಕ್ಷ್ಮಣ್, ಸ್ವರೂಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ನಾರ್ವೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಿಆರ್ ಪ್ರವೀಣ್ ಗೌಡ ಅವಿರೋಧವಾಗಿ ಆಯ್ಕೆಯಾದರು. ಕಳೆದ 10 ತಿಂಗಳಿನಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಗೀತಾ ಲಕ್ಷ್ಮಣ್ ರವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ನೂತನ ಅಧ್ಯಕ್ಷೀಯ ಸ್ಥಾನಕ್ಕೆ ಜಿಆರ್ ಪ್ರವೀಣ್ ಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾಧಿಕಾರಿ ಗುರುಮೂರ್ತಿಯವರು ಪ್ರವೀಣ್ ಗೌಡ ಅಧ್ಯಕ್ಷರನ್ನಾಗಿ ಘೋಷಿಸಿದ್ರು. ಈ ವೇಳೆ ಅಧ್ಯಕ್ಷ ಜಿಆರ್ ಪ್ರವೀಣ್ ಗೌಡ ಮಾತನಾಡಿ, ನಾನು 2ನೇ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಈ ಬಾರಿ ಪ್ರಥಮ ಬಾರಿಗೆ ಅಧ್ಯಕ್ಷನಾಗಿದ್ದೇನೆ. ಹಿರಿಯ ನಿರ್ದೇಶಕರು ಹಾಗೂ ನಿಕಟಪೂರ್ವ ಅಧ್ಯಕ್ಷರ ಸಹಕಾರ ಪಡೆದು ರೈತರ ಪರವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಕಾರ್ಯಭಾರ ಮಾಡುತ್ತೇನೆ ಎಂದು ಹೇಳಿದರು. ನಾನು 2ನೇ ಬಾರಿ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಬಂದಿದೆ. ನನ್ನ 4 ಜನ ಅಧ್ಯಕ್ಷರ ಜೊತೆ ಕೆಲಸ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅನುಕೂಲ, ಹಿರಿಯರ ಜೊತೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ, ಈ ಭಾಗದ ರೈತರಿಗೆ ಎಲ್ಲರಿಗೂ ಒಂದು ನಮ್ಮ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ವತಿಯಿಂದ ಅನುಕೂಲವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ವೇಳೆ ಕೃಷ್ಣಗೌಡ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜು, ಮೇಲ್ವಿಚಾರಕ ದಿನೇಶ್, ಸೋಮಯ್ಯ, ದೇವರಾಜು, ಮಧುಕುಮಾರ್, ಗೀತಾ, ಚೇತನ್ ಕುಮಾರ್, ಸಿಇಒ ಜ್ಯೋತಿ, ಶ್ರೀಕಾಂತ್, ಮಲ್ಲಿಕಾರ್ಜುನ್ ನಾರ್ವೆ, ರಾಜಶೇಖರ್, ಸಂಪತ್, ಹೇಮರಾಜ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀಜಿತ್ ಮಲ್ ಕೊಥಾರಿ ರವರ ಆಶೀರ್ವಾದದೊಂದಿಗೆ ಸುಭಾಷ್ ಚೌಕದಲ್ಲಿ ನೂತನವಾಗಿ ನವೀಕೃತಗೊಂಡ ಹಾಸನದ ಏಕೈಕ ಬೆಳ್ಳಿ ಆಭರಣಗಳ ಮಳಿಗೆಯಾದ ವಿಜಯ್ ಸಿಲ್ವರ್ ಪ್ಯಾಲೇಸ್ ಅದ್ದೂರಿಯಾಗಿ ಪ್ರಾರಂಭಗೊಂಡಿತು. ಹಾಸನದ ದೇವಗೆರೆ ಬಳಿಯ ಸುಭಾಷ್ ಚೌಕದಲ್ಲಿ ನೂತನವಾಗಿ ನವೀಕೃತಗೊಂಡ ಹಾಸನದ ಏಕೈಕ ಬೆಳ್ಳಿ ಆಭರಣಗಳ ಮಳಿಗೆಯಾದ ವಿಜಯ್ ಸಿಲ್ವರ್ ಪ್ಯಾಲೇಸ್ ಅದ್ದೂರಿಯಾಗಿ ಪ್ರಾರಂಭಗೊಂಡಿತು. ಈ ಸಮಾರಂಭಕ್ಕೆ ಹಾಸನದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಆಗಮಿಸಿ ನವೀಕೃತ ಮಳಿಗೆಯನ್ನ ಉದ್ಘಾಟಿಸಿ ಶುಭಾಶಯಗಳನ್ನ ಕೋರಿದ್ರು. ಹಾಸನದ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಮತ್ತು ಹಾಸನ ನಗರಸಭೆಯ ಉಪಾಧ್ಯಕ್ಷರಾದ ಹೇಮಲತಾ ಕಮಲ್ ಕುಮಾರ್, ಬಿಜೆಪಿ ಮುಖಂಡರಾದ ಎಚ್ಎಂ ಸುರೇಶ್ ಆಗಮಿಸಿ ಶುಭಾಶಯಗಳನ್ನ ಕೋರಿದ್ರು. ಈ ಸಂದರ್ಭದಲ್ಲಿ ಕೋಥಾರಿ ಕುಟುಂಬಸ್ಥರು ಹಾಜರಿದ್ದರು. ವಿನಯ್ ಸಿಲ್ವರ್ ಪ್ಯಾಲೇಸ್ನ ಮಾಲೀಕರಾದಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂಥ ವಿಮಲ್ ಕೊತಾರಿಯವರು, ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಸಹೋದರ ಅಂತ ವಿನಯ್ ಅವರು ಮತ್ತು ಅವರ ಸಹೋದರ ಅಂತ ವಿಜಯ್ ಅವರು ಈ ಒಂದು ಹೊಸ ನವೀಕರಣವನ್ನು ಮಾಡಿದರೆ, ಹಳೆಯ ಒಂದು ಕಟ್ಟಡವನ್ನು ಕೂಡ ಅವರ ಶೋರೂಮನ್ನು ನವೀಕರಣ ಮಾಡಿ ನಮ್ಮ ಹಾಸನಕ್ಕೆ ಲೋಕಾರ್ಪಣೆ ಮಾಡಿದರೆ, ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಕೋರುತ್ತೇನೆ. ಅದೇ ರೀತಿ ಅವರ ಏನು ಒಂದು ವ್ಯವಹಾರ ಅವರಿಗೆ ಉನ್ನತ ಮಟ್ಟದಲ್ಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರ ವ್ಯವಹಾರ ಅವ್ರಿಗೆ ಭಗವಂತ ಅವ್ರಿಗೆ ಕರುಣಿಸಲಿ. ಈ ತಂತ ಶಾಖೆ ನಮ್ಮ ಹಾಸನಲ್ಲಿ ಹಲವಾರು ಶಾಖೆಗಳನ್ನ
ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಕೋರ್ತಾ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭ ಪ್ರಾರ್ಥಿಸ್ತಾ ಅವ್ರ ಸಮಾಜ ಇವತ್ತು ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಕೂಡ 4 ಬಾರಿ ಶಾಸಕ ಆಗೋಕ್ಕೆ ಮತ್ತು ನಾನು ಕೂಡ ಮೊದಲನೇ ಬಾರಿ ಶಾಸಕ ಆಗೋಕ್ಕೆ ಅವರ ಸಮುದಾಯ ಮತ್ತು ವೈಯಕ್ತಿಕವಾಗಿ ಕೂಡ ಅವರು ನನಗೆ ಭಾಳ ಸಹಕಾರನ ಮಾಡಿದ್ದಾರೆ. ಅವ್ರ ಪ್ರಾರ್ಥನೆ ಕೂಡ ಭಗವಂತನ ಪ್ರಾರ್ಥನೆ ಮಾಡಿ ಇವತ್ತು ಶಾಸಕನಾಗಿ ಆಯ್ಕೆಯಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ನಾನು ಇವತ್ತು ಅವ್ರ ಕುಟುಂಬಕ್ಕೂ ಮತ್ತು ಅವ್ರ ಸಮುದಾಯಕ್ಕೆ ನಾನು ಋಣಿಯಾಗಿರ್ತೀನಿ. ಸದಾಕಾಲ ವೈಯಕ್ತಿಕವಾಗಿ ಮತ್ತು ಶಾಸಕನಾಗಿ ಅವ್ರ ಜೊತೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಸ್ನೇಹಿತರಾದಂಥ ವಿನಯ್ ಕೊತಾರಿ ಅವರು ರಿನೋವೇಷನ್ ಮಾಡಿ ಹಾಸನಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಪದಾರ್ಥಗಳು ಬೇಕು ಅಂದರೆ ಬೆಂಗಳೂರು ಮೈಸೂರು ಆ ಕಡೆ ಹೋಗಬೇಕಾಗಿತ್ತು. ಇದೊಂದು ಫುಲ್ಲಿ ಲೋಡೆಡ್ ಬೆಳ್ಳಿ ಆಭರಣದ ಅಂಗಡಿ ನಮ್ಮ ಹಾಸನಕ್ಕೆ ಜನತೆಗೆ ಭಾಳ ದೊಡ್ಡ ಕೊಡುಗೆ. ಜೊತೆಗೆ ಇದೇ ಕೊತಾರಿ ಫ್ಯಾಮಿಲಿಯವರು ಬೆಳ್ಳಿ ಅಂಗಡಿ ಅಲ್ಲದೆ ಬೇರೆ ಕಾಂಟ್ರಾಕ್ಟ್ ಆಗ್ಬೋದು, ಮೊನ್ನೆ ಕುಡಿಯೋ ನೀರಿನ ಘಟಕ ಆಗ್ಬೋದು, ಇಂಥ ಸಮಾಜ ಸೇವೆಗಳನ್ನ ಮಾಡ್ತಾ ಜನಗಳಿಗೆ ಭಾಳ ಹತ್ರ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ನಮ್ಮ ವಿಜಯ ಪ್ಯಾಲೇಸ್ ಇಂದು ಭಾಳ ಎತ್ತರಕ್ಕೆ ಬೆಳೆದು ನಮ್ಮ ವಿನಯ್ ಹಾಸನಕ್ಕೆ ನಂಬರ್ 1 ಬೆಳ್ಳಿ ಅಂಗಡಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ. ನಗರದ ನಾಗರಿಕರಿಗೆ ವಿಮಲ್ ಕೊತಾರಿ ಫ್ಯಾಮಿಲಿಯಿಂದ ಒಂದು ಉತ್ತಮವಾದಂತಹ ಕೊಡುಗೆಯನ್ನು ನೀಡುವ ಸಲುವಾಗಿ ಹಾಸನ ನಗರದ ಪ್ರಮುಖ ಕೇಂದ್ರ ಭಾಗವಾದಂತಹ ದೇವಿಗೆರೆ ವೃತ್ತದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಂಬ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಎಷ್ಟೋ ಸಣ್ಣ ಸಣ್ಣ ವ್ಯವಹಾರಗಳಿಗೆ ಬೆಂಗಳೂರು ಮೈಸೂರುಗಳಿಗೆ ಹೋಗುವಂಥ ಒಂದು ಸಂದರ್ಭ ಇತ್ತು. ಆದರೆ ಇವತ್ತು ಹಾಸನದ ವ್ಯಾಪಾರಸ್ಥರು ಅಂದರೆ ಮಾರ್ವಾಡಿ ಕುಟುಂಬದವರು ಹಾಸನದಲ್ಲೇ ಬೆಂಗಳೂರು ಮೈಸೂರಿನ ಒಂದು ವ್ಯವಹಾರ ಲಭ್ಯ ಆಗಬೇಕು ಅನ್ನೋವಂಥ ಕಾರಣದಿಂದ ಹಾಸನದ ಸ್ಥಳೀಯ ಜನರಿಗೆ ಬೆಂಗಳೂರಿನಲ್ಲಿ ಸಿಕ್ಕುವಂಥ ವಸ್ತುಗಳು ಸ್ಥಳೀಯದಲ್ಲೇ ಸಿಕ್ಕಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಸನ್ಮಿತ್ರರು ಯುವಕ ಮಿತ್ರರಾದಂಥ ಶ್ರೀ ವಿಜಯ್ ಅವರು ವಿಜಯ್ ಸಿಲ್ವರ್ ಪ್ಯಾಲೇಸನ್ನು ಉತ್ತಮವಾಗಿ ನವೀಕರಣಗೊಳಿಸಿ ಹಾಸನದ ನಗರದ ನಾಗರಿಕರಿಗೆ ಕಡಿಮೆ ದರದಲ್ಲಿ ಉತ್ತಮವಾದಂಥ ಸೌಂದರ್ಯಯುತವಾದಂತಹ ಒಂದು ಸಾಮಗ್ರಿಗಳು ದೊರಕುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೆ ತಾಯಿ ಹಾಸನಾಂಬೆ ಶುಭವನ್ನು ಕೋರಲಿ. ಈಗ ಜಾಹೀರಾತು ನೋಡಿ ಮೇಡಮ್, ಇಂಥ ಆಫರು ಸುಮುಖ ಜ್ಯುವೆಲ್ಲರ್ಸ್ ಬಿಟ್ಟರೆ ಎಂಟೈರ್ ಹಾಸನ ಎಲ್ಲೂ ಸಿಗಲ್ಲ. ಆಂಟಿಕ್ ಕಾರ್ ತಗೊಳ್ಳಿ, ಪ್ಲೇನ್ ಐಟಮ್ ತಗೊಳ್ಳಿ, ಇದೇ ಅಕ್ಷತೆಗೆ 30% ಆಫರ್ ವೇಸ್ಟೇಜ್. ಎಸ್, ನಮ್ಮ ಹಾಸನದ NR ಸರ್ಕಲ್ನ ಪೈ ಶೋರೂಮ್ ಅಪೋಸಿಟ್ನಲ್ಲಿರೋ ಸುಮುಖ ಜ್ಯುವೆಲ್ಲರ್ಸ್ನಲ್ಲಿ ಇದೇ ಅಕ್ಷಯ ತೃತೀಯಾಗೆ ಇವರು ಕೊಡ್ತಾ ಇರೋ ಬಂಪರ್ ಆಫರ್ಸ್ಗಳಿಗೆ ನೀವು ಕೂಡ ಫಿದಾ ಆಗೋಗ್ತೀರಾ. ನೀವು ಆಂಟಿಕ್ ಗೋಲ್ಡ್ನ ತಗೊಳ್ಳಿ, ರೆಗ್ಯುಲರ್ ಗೋಲ್ಡ್ನ ತಗೊಳ್ಳಿ, ಯಾವುದೇ ತಗೊಂಡ್ರು ಬುಕ್ ಮಾಡುವಾಗ ಜಸ್ಟ್ 40% ಅಡ್ವಾನ್ಸ್ನ ಕೊಟ್ಟೋದ್ರೆ ಸಾಕು. ಅಕ್ಷಯ ತೃತೀಯ ದಿನ ಬಂದು 100% ಪೇಮೆಂಟ್ನ ಮಾಡಿ ಚಿನ್ನನ ಮನೆಗೆ ತಗೊಂಡು ಹೋಗ್ಬೋದು. ಬರೀ ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ಮೇಲೂ ಆಫರ್ ಇಟ್ಟಿದ್ದಾರೆ ಕಣ್ರಿ. ನೋ ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಮೇಲೆ 20% ಡಿಸ್ಕೌಂಟು, ಜೊತೆಗೆ 10% ಅಡ್ವಾನ್ಸ್ನ ಕೊಟ್ಟೋದ್ರೆ ಸಾಕು. ನಾವೀಗ 5 ವರ್ಷದಿಂದ ಈ ಜ್ಯುವೆಲ್ಲರ್ಸ್ ಶಾಪ್ಗೆ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರೋ ಸೆಲೆಕ್ಷನ್ ಎಲ್ಲ ಸಿಕ್ಕುತ್ತೆ. ಬೆಳ್ಳಿ ಚಿನ್ನ ಎಲ್ಲ ಅಂತ ಗ್ಯಾರಂಟಿ. ಮತ್ತು ನಾವೊಂದು 200 ಗ್ರಾಮ್ ಹತ್ರ ಚಿನ್ನ ಮಾಡಿಸಿದ್ದೀವಿ. ಕುಶನಗರ ಕೊಡಗಿಂದ ಬಂದಿರೋದು ಅಲ್ಲಿಂದ. ನನ್ನ ಮಗಳು ಇಲ್ಲೇ ಇದ್ದಾಳೆ, ಅವಳು ಒಂದು 4 kg ಮೇನ್ ಮಾಡಿಸಿದ್ದಾಳೆ. ಒಳ್ಳೆ ಇದು ಕೊಡ್ತಾರೆ ಮತ್ತು ಅವ್ರ ಕೈಗುಣ ಚೆನ್ನಾಗಿದೆ. ಬನ್ನಿ ತಗೊಂಡೋಗಿ. ಸುಮುಖ ಜ್ಯುವೆಲ್ಲರ್ಸ್ನ ತುಂಬ ಗೋಲ್ಡಿಂದ ಬರ್ತಾ ಇದ್ದೀವಿ. ಮದುವೆಗಿಂತ ಮುಂಚೆನೇ ನಾನು ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀನಿ. ಮದುವೆ ಆದಮೇಲೂ ತುಂಬ ಪರ್ಚೇಸ್ ಮಾಡಿದ್ದೀನಿ. ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲ್ಲರ್ಸ್ ಆಗಲಿ, ಡೈಮಂಡು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಯಾವ ಥರ ಡಿಸೈನ್ ಬೇಕು ನಾವು ಫೋಟೋ ಕೊಟ್ಟರೆ ಸಾಕು, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸರ್ವಿಸ್ ತುಂಬ ಚೆನ್ನಾಗಿದೆ. ಕಸ್ಟಮರ್ಸ್ ಜೊತೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಆಫರ್ಸ್ನ ಕೊಡೋಕೆ ಸುಮುಖ ಜ್ಯುವೆಲ್ಲರ್ಸ್ನವರು ರೆಡಿ ಆಗಿದ್ದಾರೆ. ಚಿನ್ನ ಬೆಳ್ಳಿ ತಗೊಳಕ್ ನೀವು ರೆಡಿನಾ? ಹಾಗಾದ್ರೆ ಬನ್ನಿ ಈ ಅಕ್ಷಯ ತೃತೀಯನ ಸುಮುಖ ಜ್ಯುವೆಲ್ಲರ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ. ಎಲ್ಲರ ಸುಮುಖ ಜ್ಯುವೆಲ್ಲರ್ಸ್ಗೆ ಬನ್ನಿ, ಆಫರ್ನ ತಗೊಳ್ಳಿ. ANA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು,
ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. ಅಡ್ಮಿಷನ್ ಓಪನ್ ಫಾರ್ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು PUC. KNA Milestone English Medium School and PU College, KNA Extension, Old Channarayapatna Road, Holenarsipura. Mobile 9108510737, 9108510735. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ. ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವೆಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸೆರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರಸ್, ಹೆಂಡ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಕ್ವರ್, ಆಸ್ಟ್ರಾಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ಕ್ವಾರ್ಕ್ ಅಕಾಡೆಮಿ ಸತತ 6 ವರ್ಷಗಳಿಂದ ನೀಟ್, JEE ಮತ್ತು CET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್, JEE ಮೇನ್ಸ್, KCET ಲಾಂಗ್ ಟರ್ಮ್, ನೀಟ್ ಮತ್ತು JEE ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ PUC ಮತ್ತು ಸೆಕೆಂಡ್ PUC, PCMB ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ. ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ, ಆಪೋಸಿಟ್ ಸ್ಫೂರ್ತಿ ಕಾಫಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, KR ಪುರಂ, ಹಾಸನ್. ಮೊಬೈಲ್ ನಂಬರ್ 8865199496. ಎಲ್ಲರಿಗೂ ನಮಸ್ಕಾರ. ಸತತ 6 ವರ್ಷಗಳಿಂದ ನೀಟ್ CET ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ. ನಮ್ಮಲ್ಲಿ KCET ನೀಟ್ ಕ್ರ್ಯಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ. ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನಬಿಂದು ಕೋಚಿಂಗ್ ಸೆಂಟರ್, ಸತ್ಯಂ ಆರ್ಕೇಡ್ ಅಬೋವ್ ಬಂಧನ್ ಬ್ಯಾಂಕ್, ನಿಯರ್ ಸಹ್ಯಾದ್ರಿ ಸರ್ಕಲ್, ಸಾಲಗಾಮೆ ರೋಡ್, ಹಾಸನ್. ಮೊಬೈಲ್ ನಂಬರ್ 8762977772. ಡಿಪ್ಲೊಮಾ CET 2025 ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ. ಹಾಗೆ PGCET ಸ್ಪೆಷಲಿ MCAಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ. ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ. ಹೇ ಅರ್ಜುನ್, ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್. ಹೌದಾ? ವಿಶ್ ಮಿ ಲಕ್. ಹೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೀನಿರು. ಬರೀ ಆಲ್ ದಿ ಬೆಸ್ಟ್? ಬೇರೆ ಏನಪ್ಪ? ಇವತ್ತು ಅಕ್ಷಯ ತೃತೀಯ. ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ. ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ? ಅಪ್ಪ, ಇದು ಅನುಭವದ ಮಾತು. ಕೇಳಿಸ್ಕೋ. ಕೇಳಿಸ್ತು. ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ? ಅಕ್ಷಯ ತೃತೀಯದ ಶುಭಾಶಯಗಳು. ಈ ಅಕ್ಷಯ ತೃತೀಯವನ್ನು GST ಆಚರಿಸಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ. GRT ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು
ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಮನೆಗೆ ಶಾಶ್ವತ ಸಮೃದ್ಧಿಯನ್ನು ತನ್ನಿ. ಚಿನ್ನ, ಬೆಳ್ಳಿ ಹಾಗೂ ವಜ್ರದ ಮೇಲೆ ವಿಶೇಷ ಕೊಡುಗೆಗಳನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಚಿನ್ನ ಮತ್ತು ಬೆಳ್ಳಿಯ ಖರೀದಿಯೊಂದಿಗೆ ಸ್ಕ್ರಾಚ್ ಅಂಡ್ ವಿನ್ ಮಾಡಿ ವಿಶೇಷ ಕ್ಯಾಶ್ ಬ್ಯಾಕ್ ಪಡೆಯಿರಿ. ಇಂದೇ ತ್ವರೆ ಮಾಡಿ. ಕೊಡುಗೆಗಳು ಏಪ್ರಿಲ್ 18ರಿಂದ ಮೇ 1ರವರೆಗೆ ಮಾನ್ಯವಾಗಿರುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ಅನ್ವಯ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬಸವ ಜಯಂತಿ ಅಂಗವಾಗಿ ತಾಲೂಕಿನ ಎಲ್ಲಾ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಶೈವ ನೌಕರರ ಸಂಘದ ಗೌರವ ಅಧ್ಯಕ್ಷ ಮಹೇಶ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇವರುಗಳ ಸಹಯೋಗದಲ್ಲಿ ಏಪ್ರಿಲ್ 30ರ ಬುಧವಾರ ಬಸವ ಜಯಂತಿ ಕಾರ್ಯಕ್ರಮವನ್ನು ಸಾಮಾಜಿಕ ಕಳಕಳಿಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸುವ ಸದುದ್ದೇಶದಿಂದ 2025-26ನೇ ಸಾಲಿನಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ 90% ತೆಗೆದು ತೇರ್ಗಡೆಯಾದ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ದಿನಾಂಕ 30/4/2025 ಏನು ಬಸವ ಜಯಂತಿ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅರಕಲಗೂಡು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಅರಕಲಗೂಡು ಘಟಕ ಇವರುಗಳ ಒಂದು ಸಹಯೋಗದಲ್ಲಿ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ಬಾರಿ ದ್ವಿತೀಯ PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂತಹ ಅರಕಲಗೂಡು ತಾಲೂಕಿನ ನಿವಾಸಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಎಲ್ಲ ಸಮಾಜದ ಮಕ್ಕಳು 90%ಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಸುಮಾರು ಒಂದು 80-90 ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರು, ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ವೀರಶೈವ ಸಮಾಜದ ಬಂಧುಗಳು ಮತ್ತು ಎಲ್ಲ ಸಮಾಜದ ಬಂಧುಗಳು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಎಲ್ಲ ನೌಕರ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕು. ಆ ದಿನ ಬೆಳಗ್ಗೆ 9 ಗಂಟೆಗೆ ಆನಾಕು ವೃತ್ತದಿಂದ ಮಂಗಳವಾದ್ಯ, ವೀರಗಾಸೆ, ಕಳಸದೊಂದಿಗೆ ಶ್ರೀ ಬಸವೇಶ್ವರರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆಯಲ್ಲಿ ನಾವು ಕೊಂಡು ಅಲ್ಲಿಂದ ದೊಡ್ಡಮ್ಮ ವೃತ್ತದ ಬಳಿಕ ಹೋಗಿ ತದನಂತರದಲ್ಲಿ ಕೊತ್ತಲ ಗಣಪತಿ ಆವರಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಈ ಒಂದು ಬಸವೇಶ್ವರ ಜಯಂತಿ. ಈ ಸಂದರ್ಭದಲ್ಲಿ ಶಿವಣ್ಣ, ಚಂದ್ರಶೇಖರ್, ನಿರ್ವಾಣಪ್ಪ, ಸುಂದರೇಶ್, ಪಾಲಾಕ್ಷ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾಂಕ್ಫರ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವಾಷಿಂಗ್ಟನ್ನ ಗೌರವ ಡಾಕ್ಟರೇಟ್ ಪಡೆದ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ KPS ಪ್ರಮೋದ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಮೃತಪಟ್ಟವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಸನದಲ್ಲಿ ಶ್ರದ್ಧಾಂಜಲಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.